ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಬೆಂಗಳೂರಿಂದ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಪ್ರೊಫೈಲ್ ಮಾತ್ರ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆಯವರೆಗೂ ನೋಡಿ. ಹಾಗೆಯೇ ನಿಮಗೇನಾದರೂ ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್ ನೋಡಿ. ಈಗ ಹೆಸರು ಭಾರತಿ ಅಂತ ಹೇಳ್ಕೊಂಡಿದ್ದಾರೆ. ಇವರ ಪ್ರಸ್ತುತ ವಯಸ್ಸು ನೋಡೋದಾದ್ರೆ 36ರ ಒಂದು ಪ್ರಾಯ ನಡೆಯುತ್ತಿದೆ. ವೈವಾಹಿಕತೆ ಗಂಡ ಸರಿಯಾಗಿ ಒಂದು ಜಬ್ಬಿ, ಇವಾಗ ಅದು ಬೇಸರ ಆಗಿದೆ ಅಂತ ಡೈವರ್ಸ್ ಕೊಟ್ಟಿದ್ದಾನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವಳ ಒಂದು ಸಮಸ್ಯೆ ಹೀಗಿದೆ. ವರ್ಷ ಆಯಿತು ಚಪಾತಿಯ ಒಂದು ಸುಖಕ್ಕೆ ಮತ್ತೆ ಒಂದು ಜೀವನ ನಡೆಸೋಕೆ ಒಬ್ಬ ಪ್ರೀತಿ ಕೊಟ್ಟು ನಡೆದುಕೊಳ್ಳುವಂಥ ಒಬ್ಬ ಗಂಡು ಯಾರಾದರೂ ಇದ್ದರೆ ನಾನು ಮದುವೆ ಆಗ್ತೇನೆ, ಯಾರು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇವರ ಒಂದು ಆಸೆಗಳು ಹೀಗಿದೆ. ಒಮ್ಮೆ ನನ್ನ ಒಂದು ಚಪಾತಿಯ ಒಂದು ರುಚಿ ನಿಮಗೆ ಒಂದು ಸಂಪೂರ್ಣವಾಗಿ ತೋರಿಸುವ ಒಂದು ಬಯಕೆ ಕೂಡ ಆಗ್ತಿದೆ, ಯಾರಾದರೂ ಬನ್ನಿ ಅಂತ ಹೇಳಿಕೊಂಡಿದ್ದಾರೆ. ಹಾಗೆಯೇ ಇವರ ಹತ್ರ ಒಂದು ಕಿಯಾ ಒಂದು ಸೆಲ್ಟಾಸ್ ಅಂತೇಳಿ ಒಂದು ನ್ಯೂ ಲಾಂಚ್ಡ್ ಒಂದು ಕಾರ್ ಕೂಡ ಇದೆ. ಸೊ ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ಹೇಗಿದೆ ಅಂತೇಳಿ ತಿಳಿಸ್ತಾ ಹೋಗಿದ್ದಾರೆ. ಬನ್ನಿ. ಹಾಗೆಯೇ ನೋಡಿ, ಗಂಡ ನನಗೆ ಹೀಗೆಲ್ಲ ಮಾಡಿ ತೊಂದರೆ ಕೊಟ್ಟ, ಆಲ್ಮೋಸ್ಟು ಅದನ್ನೆಲ್ಲ ಕೂಡ ತೋರಿಸ್ತೇನೆ, ನೋಡ್ತೀರಾ ಅಂತ ಹೇಳ್ಕೊಂಡಿದ್ದಾರೆ. ಅವನಿಗೆ ಬೆಳ್ಳಗೆ ಇರುವಂಥ ಒಂದು ಹುಡುಗಿಯರ ಜೊತೆ ಒಳ್ಳೆಯ ಒಂದು ಮಜಾ ಮಾಡುವ ಆಸೆ ತುಂಬಾ ಇತ್ತು. ಸೊ ಅದಕ್ಕೆ ನನ್ನ ಒಂದು ಮದುವೆ ಆಗಿ ಸುಮಾರು 6 ತಿಂಗಳು ಸರಿಯಾಗಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ಹಾಗೆಲ್ಲ ದೆಂಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಈಗಲೂ ಅವನ ಒಂದು ಮಾತು ತೆಗೆದ್ರೆ ಸಾಕು, ಚಪಾತಿ ಒಂದು ಬಾಯಿ ಹಾಗೆ ಅಗಲ ಆಗುತ್ತೆ, ಜೊತೆಗೆ ಒಂದು ಕ್ಷಣ ಒದ್ದಾಡಿಬಿಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವಿದೇಶದವರು ಮಾಡುವ ಒಂದು ಸ್ಟೆಪ್ ಕೂಡ ಆಲ್ಮೋಸ್ಟ್ ಬಿಟ್ಟಿಲ್ಲ, ಹಾಗೆಲ್ಲ ನನಗೆ ಚೆನ್ನಾಗಿ ಒಂದು ಸುಖ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಇದೆಲ್ಲ ತನ್ನ ಗಂಡ ಅವರಿಗೆ ನಿದ್ದೆ ಕೆಡಿಸಿದ ಒಂದು ದಿನಗಳು ಹೀಗೆಲ್ಲ ಇದ್ವು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ನಿಮ್ಮಿಂದ ಒಂದು ಹೀಗೆ ತೃಪ್ತಿ ಸಿಕ್ಕರೆ ಮಾತ್ರ ನಾನು ಮದುವೆ ಆಗ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನ್ನ ಒಂದು ಜೊತೆಗೆ ಜೀವನ ಮಾಡುವಂಥ ಗಂಡಿನ ಒಂದು ಗೂಟ ಕನಿಷ್ಠ ಅಂದರೂ ಕೂಡ 6 ಇಂಚು ಇರಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಕಾರಣ ಅವರು ಒಂದು ತುಂಬಾ ಒಂದು ಅಗಲ ಮತ್ತು ಆಳ ಕೂಡ ಮಾಡಿ ಹೋಗಿದ್ದಾನೆ. ಜೊತೆಗೆ ಕನಿಷ್ಠ ಅಂದರೂ ಕೂಡ 20 ನಿಮಿಷಗಳ ಕಾಲ ಒಂದು ಒಳ್ಳೆ ಮುದ್ದಾಡಿ ಒಳಗೆ ಇಕ್ಕಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮಾಡಿದಾಗ ಮಾತ್ರ ಒಂದು ಬೆಳ್ಳಗೆ ಹೊರಗೆ ಬರುವ ತನಕ ಚೂರು ಹೊರಗಡೆ ತೆಗೆಯಬಾರದು ಅಂತೇಳಿ ಒಂದು ಕಂಡೀಷನ್ನ ಕೂಡ ಹಾಕಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅವರ ಹತ್ರ ಒಂದು ಕಿಯಾ ಸೆಲ್ಟಾಸ್ ಅಂತೇಳಿ ಒಂದು ಕಾರ್ ಏನಿದೆಯಲ್ಲ, ಅದರ ಒಂದು ಪ್ರೈಸ್ ನೋಡಲಿಕ್ಕೆ ಹೋದರೆ ಬೇಸಿಕ್ ಮಾಡೆಲ್ ಪ್ರೈಸ್ ಒಂದು ಸ್ಟಾರ್ಟಿಂಗ್ ಆಗೋದೆ ಒಂದು 10,90,000 ತನಕ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಟಾಪ್ ಆ್ಯಂಡ್ ಮಾಡೆಲ್ ನೋಡಲಿಕ್ಕೆ ಹೋದರೆ ಇದು 20,35,000 ತನಕ ಇದರ ಒಂದು ಪ್ರೈಸ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಒಂದು ಎವರೇಜ್ ಒಂದು ಎಕ್ಸ್ ಶೋರೂಮ್ನ ಒಂದು ಪ್ರೈಸ್ ಕೂಡ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸೆಲ್ಟಾಸ್ ಒಂದು ಪ್ರೈಸ್ ನೋಡಲಿಕ್ಕೆ ಹೋದರೆ ಇಲ್ಲಿ ಟೋಟಲ್ ಆಗಿ 26 ಒಂದು ವೇರಿಯಂಟ್ಸ್ ಕೂಡ ಇದೆ. ಸೊ ಆ ಒಂದು ಮಾಡೆಲ್ಸಲ್ಲಿ ಈ ಒಂದು ಮಾಡೆಲ್ ಏನಿದೆ ಅಲ್ಲ, ಇದು ಒಂದು ಏಪ್ರಿಲ್ 3ಗೆ ಅದು ಲಾಂಚಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಇದು ಏನು ನೋಡ್ತಿದ್ರಲ್ಲ, ಫ್ರಂಟಲ್ಲಿ ಈ ರೀತಿಯಾಗಿ ನೋಡಲಿಕ್ಕೆ ಕೂಡ ಸಿಗುತ್ತೆ. ಅದರ ಒಳಗಡೆ ಒಂದು ರೇರ್ ಒಂದು ಸೀಟ್ಸ್ ಕೂಡ ಈ ರೀತಿಯಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ತುಂಬಾ ಒಂದು ಕಂಫರ್ಟಬಲ್ ಆಗಿರುವಂಥ ಒಂದು ಕಾರ್ ಅಂತೇಳಿ ಹೇಳ್ಬೋದು. ಅದರ ಜೊತೆಲಿ ಪ್ರೈಸ್ ವೇರಿಯೇಷನ್ ನೋಡಲಿಕ್ಕೆ ಹೋದರೆ ಆಲ್ಮೋಸ್ಟ್ ನಿಮಗೆ ಒಂದು 10 ಲ್ಯಾಕ್ ತನಕ ವೇರಿಯೇಷನ್ ಕೂಡ ಆಗುತ್ತೆ. ಮತ್ತು ಮೈಲೇಜ್ ನೋಡಲಿಕ್ಕೆ ಹೋದರೆ ಒಂದು 70 to ಒಂದು 20 ಲ್ಯಾಕ್ ತನಕ, ಇದು 20 ಒಂದು ತನಕ ಆಲ್ಮೋಸ್ಟ್ ಮೈಲೇಜ್ ಕೊಡುತ್ತೆ. ಹಾಗೆಯೇ ಇಂಜಿನ್ CC ಇಷ್ಟೆಲ್ಲ ಇರುತ್ತೆ. ಮತ್ತು 3 ಸ್ಟಾರ್ ಪಡ್ಕೊಂಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೋತ್ ಆಫ್ ಇರುತ್ತೆ. ಮತ್ತು ಮ್ಯಾನ್ಯಲ್ ಮತ್ತು ಆಟೋಮೆಟಿಕ್ ಎರಡೂ ಕೂಡ ನಡೆಯುತ್ತೆ. ಮತ್ತು ಸೀಟ್ ಕ್ಯಾಪಬಿಲಿಟಿ ನೋಡಲಿಕ್ಕೆ ಹೋದರೆ 5 persons ಕೂತ್ಕೋಬಹುದು. ಹಾಗೆಯೇ ಡ್ಯಾಶ್ ಬೋರ್ಡ್ ಈ ರೀತಿಯಾಗಿದೆ. ಮತ್ತು ಬೂಟ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಕೂಡ ಇಟ್ಕೊಳ್ಳೋಕ್ಕಿದೆ. ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಮಾಹಿತಿ. ಪ್ರೊಫೈಲ್ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.